ಹಲೋ ಎವ್ರಿವಾನ್, ಮತ್ತೊಮ್ಮೆ ಕ್ರಿಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮನ್ನು ಯಾರು ಭೇಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ತುಂಬ ಧನ್ಯವಾದಗಳು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಈಗ ಏನು ಬರುತ್ತೆ ನೋಡೋಣ. ಅವ್ರು ನಿಮ್ಮನ್ನು ಯಾಕೆ ಭೇಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಬಾಟಮ್ನಲ್ಲಿ ಏನಿದೆ? ವರ್ಕೋಹಾಲಿಕ್. ಅವರೇನೋ ಅವ್ರ ಕೆಲಸದಲ್ಲಿ ತುಂಬ ಬ್ಯುಸಿಯಾಗಿದ್ದಾರೆ ಹಾಗೆ ಅನ್ನಿಸ್ತಾ ಇದೆ. ಹಾಗೆ ಇವರು ತಮ್ಮ ಕೆಲಸ ಕಾರ್ಯಗಳ ಬಗ್ಗೆ, ತಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ಬಗ್ಗೆ, ಹಾಗೆ ಅವ್ರ ಕೆರಿಯರ್ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ ಅನ್ನೋದಿದೆ. ಯಾವಾಗಲೂ ಬ್ಯುಸಿಯಾಗಿರ್ತಾರೆ, ನಿಮ್ಗೆ ಹೆಚ್ಚು ಟೈಮ್ ಕೊಡೋಕ್ಕಾಗಿಲ್ದಿರಬಹುದು, ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರಬಹುದು. ಆದರೆ ಈಗ ಅವ್ರಿಗೆ ಭೇಟಿ ಮಾಡಬೇಕು ನಿಮ್ಮನ್ನು ಅನ್ನೋ ಮನಸ್ಸಾಗಿದೆ. ಇದಕ್ಕೆ ಇಲ್ಲಿ ಏನಿದೆ ಕಾರ್ಡ್ಸ್ ನೋಡೋಣ. ಇಲ್ಲೊಂದು ರಿಲೀಸ್ ಬರ್ತಾ ಇದೆ, ಮತ್ತೊಂದು ಡಿಸ್ಕವರಿ, ಹಾಗೆ ವ್ಯಾನಿಟಿ. ಈ ಕಾರ್ಡ್ಗಳ ಪ್ರಕಾರ ನೀವು ಅವ್ರಿಗೆ ಈಗೋ ಇದೆ ಅಂತ ಅಂದ್ಕೊಂಡಿದ್ರಿ. ಅವ್ರು ಹೆಚ್ಚು ಮಾತಾಡ್ತಾ ಇರಲಿಲ್ಲ, ನಿಮ್ಗೆ ಹೆಚ್ಚು ಟೈಮ್ ಕೊಡ್ತಾ ಇರಲಿಲ್ಲ, ಅವ್ರ ಕೆಲಸ ಕಾರ್ಯಗಳಲ್ಲಿ ಬ್ಯುಸಿಯಾಗಿರ್ತಾಯಿದ್ರು. ಅವರೊಂದು ಸೆಲ್ಫಿಶ್ ಅಂದ್ಕೊಂಡಿದ್ರಿ, ಈಗೋ ಇದೆ, ಆ್ಯಟಿಟ್ಯೂಡ್ ಇದೆ, ಹಾಗೆಲ್ಲ ನೀವು ಅಂದ್ಕೊಂಡಿದ್ರಿ. ನೀವು ಅವ್ರ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ. ಆ ಕನ್ಫ್ಯೂಷನ್ಸ್ನೆಲ್ಲ ರಿಲೀಸ್ ಮಾಡ್ಕೋಬೇಕಾಗತ್ತೆ ಅನ್ನೋದಿದೆ. ಈಗೀಗ ನಿಮ್ಮ ಭಾವನೆಗಳನ್ನ ಅರ್ಥ ಮಾಡ್ಕೋತಾ ಇದ್ದಾರೆ. ನಿಮ್ಮ ಸ್ವಭಾವ ಆಗಿರಬಹುದು, ನಿಮ್ಮ ಮಾತುಕತೆಗಳು ಅವ್ರಿಗೆ ಇಷ್ಟ ಆಗ್ತಾ ಇದೆ ಅನ್ನೋದಿದೆ. ಅವರೊಂದು ಸೋಷಿಯಲ್ ಪರ್ಸನ್ ಆಗಿದ್ದಾರೆ ಅನ್ನೋದಿದೆ. ತುಂಬ ಜನಗಳ ಜೊತೆ ಮಾತುಕತೆ ಇರುತ್ತೆ. ಅದರಲ್ಲಿ ನೀವು ನಿಮ್ಮ ಸ್ವಭಾವ ಅವ್ರಿಗೆ ಇಷ್ಟ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಈ ಕನೆಕ್ಷನ್ನಲ್ಲಿರೋ ನೆಗೆಟಿವಿಟಿ ರಿಲೀಸ್ ಆಗುತ್ತೆ ಅನ್ನೋದು ಇದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನಿದೆ ಕ್ಲಾರಿಟಿ ತಗೊಳ್ಳೋಣ. ಯಾಕೋ ಅವ್ರಿಗೆ ಈಗ ನಿಮ್ಮನ್ನು ಭೇಟಿ ಮಾಡಬೇಕು ಅನ್ನೋ ಮನಸ್ಸಾಗಿದೆ. ಅವ್ರು ಏನು ಹೇಳಬೇಕು ಅಂದ್ಕೊಂಡಿದ್ದಾರೆ ಹಾಗೂ ಕೇಳೋಣ. ಇಲ್ಲೊಂದು 5 ಆಫ್ ಕಾಯಿನ್ಸ್ ಇದೆ, ಮತ್ತೊಂದು 7 ಆಫ್ ಕಪ್ಸ್, ಮತ್ತೊಂದು ದಿ ಎಂಪ್ರೆಸ್ ಕಾರ್ಡ್, ಇಲ್ಲೊಂದು ಮ್ಯಾಜಿಷಿಯನ್ ಇದೆ, ಹಾಗೆ ಲವರ್ಸ್ ಕಾರ್ಡ್ ಬರ್ತಾ ಇದೆ, ದಿ ಹ್ಯಾಂಗ್ಡ್ ವುಮನ್ ಇದೆ. ಸದ್ಯದ ಪರಿಸ್ಥಿತಿನಲ್ಲಿ ಲೋ ಎನರ್ಜಿನಲ್ಲಿರೋದ್ರಿಂದ ನಿಮ್ಮನ್ನು ಇಷ್ಟು ದಿನ ಭೇಟಿ ಮಾಡೋಕ್ಕಾಗಿರಲಿಲ್ಲ. ಈಗೇನೋ ಅಟ್ರಾಕ್ಷನ್ ಇದೆ ಇಬ್ಬರಲ್ಲೂ. ಹಾಗೆ ಇಲ್ಲೊಂದು ಸೋಲ್ಮೇಟ್ ಕನೆಕ್ಷನ್ ಇದೆ. ನೀವು ಅವರನ್ನು ಇಷ್ಟಪಟ್ಟಿದ್ದೀರಾ, ನೀವು ಅವ್ರಿಗೋಸ್ಕರ ಕಾಯ್ತಾ ಇದ್ದೀರಾ. ಆದರೆ ಅವ್ರು ಯಾವಾಗಲೂ ನಿಮ್ಮನ್ನು ಅವಾಯ್ಡ್ ಮಾಡ್ತಾಯಿದ್ರು, ಯಾವಾಗಲೂ ಬ್ಯುಸಿ ಅಂತ ಹೇಳ್ತಾಯಿದ್ರು. ಎಷ್ಟೋ ಸರಿ ನಿಮಗೆ ನೀವೇ ಹೇಳ್ಕೊಂಡಿರ್ಬೋದು, ಎಷ್ಟೇ ಬ್ಯುಸಿಯಾಗಿದ್ರೂ 2 ಮಿನಿಟ್ಸ್ ಮೆಸೇಜ್ ಮಾಡೋಕ್ಕಾಗಲ್ವಾ? ಇದೆಲ್ಲ ಕಾರಣಗಳು ಯಾಕೆ? ಇದೆಲ್ಲ ಆ್ಯಟಿಟ್ಯೂಡ್ ತೋರಿಸ್ತಾರೆ ಹಾಗೆ ನೀವು ಅಂದ್ಕೊಂಡಿದ್ದೀರಾ. ಆದರೆ ಅವರು ನಿಜವಾಗ್ಲೂ ಬ್ಯುಸಿಯಾಗಿದ್ದಾರೆ ಅನ್ನೋದು ಇಲ್ಲಿ ಬರ್ತಾ ಇದೆ. ಇಬ್ಬರಲ್ಲೂ ಮ್ಯಾಗ್ನೆಟಿಕ್ ಅಟ್ರಾಕ್ಷನ್ ಇದೆ ಅನ್ನೋದು ಬರ್ತಾ ಇದೆ. ನೀವೊಬ್ಬರು ಚೆನ್ನಾಗಿ ಮಾತನಾಡೋ ವ್ಯಕ್ತಿಯಾಗಿರಬಹುದು, ನೋಡೋಕ್ಕೂ ಅಟ್ರಾಕ್ಟಿವ್ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಹಾಗೆ ಸೆಲ್ಫ್ ಸಫಿಷಿಯೆಂಟ್ ಆಗಿದ್ದೀರಾ ಅನ್ನೋದು ಇದೆ. ಯಾವುದೋ ಕೆಲಸದಲ್ಲಿದ್ದೀರಾ, ವರ್ಕ್ ಮಾಡ್ತಾ ಇದ್ದೀರಾ, ಆದರೆ ಆ ವ್ಯಕ್ತಿಗೋಸ್ಕರ ಹಗಲು ರಾತ್ರಿ ಕಾಯ್ತಾ ಇದ್ದೀರಾ ಅನ್ನೋದಿದೆ. ಅವ್ರ ನೆನಪುಗಳು ಯಾವಾಗಲೂ ಬರ್ತಾ ಇರುತ್ತೆ, ಕನಸಲ್ಲೂ ಆ ವ್ಯಕ್ತಿನ ನೀವು ನೆನಪಿಸ್ಕೋತೀರಾ ಅನ್ನೋದಿದೆ. ಅವ್ರು ಯಾಕೆ ನನ್ನನ್ನು ಅಷ್ಟೊಂದು ನೆಗ್ಲೆಕ್ಟ್ ಮಾಡ್ತಾರೆ, ಅಷ್ಟೊಂದು ಟೈಮ್ ಇಲ್ವಾ, ಹಾಗೆಲ್ಲ ನೀವು ಯೋಚನೆ ಮಾಡ್ತೀರಾ. ಅವ್ರಿಗೂ ನಿಮ್ಮ ಯೋಚನೆ ಇದೆ, ನಿಮ್ಮ ನೆನಪುಗಳಿದೆ. ಈ ಎಲ್ಲ ನೆಗೆಟಿವ್ ಭಾವನೆಗಳು ರಿಲೀಸ್ ಆಗುತ್ತೆ ಅನ್ನೋದು ಬರ್ತಾ ಇದೆ. ಇದಕ್ಕೆ ಇನ್ನೇನಿದೆ ನೋಡೋಣ. ಇಬ್ಬರ ಭಾವನೆಗಳು ಮ್ಯಾಚ್ ಆಗ್ತಾ ಇದೆ. ಇಲ್ಲೊಂದು 6 ಆಫ್ ಕಪ್ಸ್ ಇದೆ, ಹಾಗೆ 6 ಆಫ್ ವ್ಯಾಂಡ್ಸ್ ಇದೆ, ಟೆಂಪರೆನ್ಸ್ ಇದೆ, 10 ಆಫ್ ವ್ಯಾಂಡ್ಸ್ ಇದೆ, ಹಾಗೆ 9 ಆಫ್ ಕಪ್ಸ್ ಇದೆ. ಬಾಟಮ್ನಲ್ಲೇನಿದೆ? ಫುಲ್ ಕಾರ್ಡ್ ಇದೆ. ಈ ಕನೆಕ್ಷನಲ್ಲಿ ಮೊದಲು ಅವರು ಅಷ್ಟೊಂದು ಸೀರಿಯಸ್ ಆಗಿರಲಿಲ್ಲ ಅನ್ನೋದಿದೆ. ಅವರ ಮೇನ್ ಇಂಪಾರ್ಟೆನ್ಸ್ ಅವರ ಕೆರಿಯರ್ ಆಗಿದೆ. ಹಾಗೆ ಅವರು ವರ್ಕೋಹಾಲಿಕ್ ಅನ್ನೋದು ಇದೆ.
ಪ್ರೀತಿಯಿಂದ ಹೊಟ್ಟೆ ತುಂಬಲ್ಲ ಅಲ್ವಾ? ಹಾಗೆ ಪ್ರಾಕ್ಟಿಕಲ್ ಪರ್ಸನ್ ಹಾಗೂ ಅನ್ನಿಸ್ತಾ ಇದೆ. ತುಂಬ ಯೋಚನೆ ಮಾಡ್ತಾರೆ, ಅಳ್ದು ಸುರಿದು ಮಾತಾಡುವಂಥ ವ್ಯಕ್ತಿ. ಅಷ್ಟೊಂದು ಬೇಗ ಯಾವುದಕ್ಕೂ ಆ್ಯಕ್ಷನ್ ತಗೊಳ್ಳಲ್ಲ, ಯಾರನ್ನೂ ಅಷ್ಟೊಂದು ಬೇಗ ನಂಬ್ಕೊಳ್ಳಲ್ಲ. ನಿಮ್ಮ ಬಗ್ಗೆನೂ ಸುಮಾರು ಯೋಚನೆ ಮಾಡಿದ್ದಾರೆ. ಈಗೀಗ ನೀವು ಅವ್ರಿಗೆ ಇಷ್ಟ ಆಗ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಇವೆಲ್ಲ ಕೆಲಸಗಳ ಮಧ್ಯೆ ನಿಮಗೋಸ್ಕರ ಫ್ರೀ ಮಾಡಿಕೊಂಡು ಬರ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಏನೋ ಸಂತೋಷ ಇದೆ, ಖುಷಿ ಇದೆ. ಒಂದು ವ್ಯಕ್ತಿನ ಮನಸ್ಸಿಂದ ಇಷ್ಟಪಟ್ಟರೆ ಯಾವ ಸಮಸ್ಯೆಗಳೂ ಇರಲ್ಲ, ಏನು ಬ್ಯುಸಿನೂ ಇರಲ್ಲ. ತಾನಾಗಿ ಇಲ್ಲೊಂದು ಸಮಯ ಬಂದಿದೆ ಅಂತ ಅನ್ನಿಸ್ತಾ ಇದೆ. ಇದೇ ವೇಳೆ ಅವ್ರ ಮನಸ್ಸಲ್ಲೂ ಪರಿವರ್ತನೆ ಆಗಿರಬಹುದು. ನಿಮ್ಮ ಮೇಲೆ ಮನಸ್ಸಾಗಿದೆ, ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಇದಕ್ಕೆ ಯೂನಿವರ್ಸ್ ಕಾರ್ಡ್ ಏನು ಹೇಳುತ್ತೆ ಕೇಳೋಣ. ಯೂನಿವರ್ಸಿಂದ ಏನು ಬರುತ್ತೆ, ನಿಮಗೆ ಏನು ಮೆಸೇಜ್ಗಳಿದೆ ಅಲ್ಲಿ ನೋಡೋಣ. ಇಲ್ಲೊಂದು ಅಬಂಡೆನ್ಸ್ ಇದೆ, ಮತ್ತೊಂದು ಸೋರ್ಸ್ ಕಾರ್ಡ್ ಬರ್ತಾ ಇದೆ, ಅಂದರೆ ಸನ್ ಕಾರ್ಡ್. ಮತ್ತೊಂದು ಕಾನ್ಷಿಯಸ್ನೆಸ್ ಇದೆ ಸೆಂಟರಲ್ಲಿ. ಇಲ್ಲೊಂದು ಬರ್ಡನ್ ಇದೆ, ಮತ್ತೊಂದು ಟ್ರಸ್ಟ್, ನಿಮ್ಮ ಮೇಲೆ ನಂಬಿಕೆ ಬಂದಿದೆ. ದಿ ಫೂಲ್ ಕಾರ್ಡ್ 2 ಸರಿ ಬಂದಿದೆ. ಅಂದರೆ ಈ ಕನೆಕ್ಷನ್ನಲ್ಲಿ ಮೊದಲು ಅಂಥ ಇಂಟ್ರೆಸ್ಟ್ ಇರಲಿಲ್ಲ, ನಿಮ್ಮ ಜೊತೆ ಮಾತುಕತೆ ಇತ್ತು, ನಿಮ್ಮನ್ನು ಭೇಟಿಯಾಗಿದ್ದರು. ಆದರೆ ದಿನ ಕಳೆದ ಹಾಗೆ ಇಲ್ಲೊಂದು ಅಟ್ಯಾಚ್ಮೆಂಟ್ ಬೆಳೆದಿದೆ. ಯಾಕೆಂದರೆ ಇಲ್ಲೊಂದು ಸೋಲ್ಮೇಟ್ ಕನೆಕ್ಷನ್ ಇರೋದ್ರಿಂದ ನೀವಿಬ್ಬರೂ ಒಬ್ರಿಗೊಬ್ರಿಗೆ ಅಟ್ರ್ಯಾಕ್ಟ್ ಆಗಿದ್ದೀರಾ ಅನ್ನೋದಿದೆ. ಈ ನಡುವೆ ಇಂಟೆನ್ಸ್ ಫೀಲಿಂಗ್ಸ್ ಡೆವಲಪ್ ಆಗಿದೆ. ಏನೋ ನಿಮ್ಮ ಜೊತೆ ಮನಸ್ಸು ಬಿಚ್ಚಿ ಮಾತಾಡಬೇಕು ಅನ್ನೋದಿದೆ. ನಿಮ್ಮ ಪ್ರೀತಿ ಮೇಲೆ ನಂಬಿಕೆ ಹುಟ್ಟಿರೋದ್ರಿಂದ ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ನಿಮ್ಮಲ್ಲಿ ಏನೋ ಪಾಸಿಟಿವ್ ಅಟ್ರ್ಯಾಕ್ಷನ್ ಇದೆ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ಅವ್ರ ಕೆಲಸಗಳೆಲ್ಲ ಸರಿಯಾಗ್ತಾ ಇರಬಹುದು, ಹಾಗೆ ಸಮಯನೂ ಸಿಕ್ಕಿರಬೇಕು. ಅದಕ್ಕೋಸ್ಕರ ಈ ಡಿವೈನ್ ಟೈಮಿಂಗ್ ಬಂದಿದೆ ಹಾಗನ್ನಿಸ್ತಾ ಇದೆ. ಏಂಜಲ್ಸಿಂದ ನಿಮಗೆ ಏನು ಮೆಸೇಜ್ಗಳು ಬರುತ್ತೆ ಕೇಳೋಣ. ಇಲ್ಲೊಂದು ಸೋಲ್ಮೇಟ್ ಬರ್ತಾ ಇದೆ. ನಾನು ಆಗಲೇ ಹೇಳಿದೆ, ನಿಮ್ಮಿಬ್ಬರಲ್ಲಿ ಸೋಲ್ಮೇಟ್ ಕನೆಕ್ಷನ್ ಇದೆ, ಆದ್ದರಿಂದ ನೀವಿಬ್ಬರೂ ಭೇಟಿಯಾಗಿದ್ದೀರಾ. ಫರ್ಗಿವ್ನೆಸ್ ಬರ್ತಾ ಇದೆ, ಗ್ರೀಫ್ ಬರ್ತಾ ಇದೆ, ಹಾಗೆ ಪ್ಯಾಷನ್ ಇದೆ. ಇಲ್ಲೊಂದು ಇನ್ಸೆಕ್ಯೂರಿಟಿ, ಬಾಟಮ್ನಲ್ಲಿ ಪರ್ಸೆಪ್ಷನ್. ನಿಮ್ಮಿಂದ ಏನೋ ಕ್ಲಾರಿಟಿ ಕೇಳೋಕ್ಕೆ ಬರ್ತಾ ಇದ್ದಾರೆ. ಈ ಕನೆಕ್ಷನ್ ಬಗ್ಗೆ ನಿಮ್ಮ ಜೊತೆ ಕೂತು ಮಾತಾಡಬೇಕು ಅನ್ನೋದಿದೆ, ನಿಮ್ಮ ಹತ್ರ ಕ್ಲಾರಿಟಿ ಕೇಳಬೇಕು ಅನ್ನೋದಿದೆ ಅವ್ರಿಗೆ. ನಿಮಗೆ ಅವರು ಇಷ್ಟು ದಿನ ಕಾಯಿಸಿದರೆ, ಹೆಚ್ಚು ಟೈಮ್ ಕೊಡ್ತಾ ಇರಲಿಲ್ಲ, ಆಗಾಗ ನೆಗ್ಲೆಕ್ಟ್ ಮಾಡ್ತಾ ಇದ್ರು. ಅದನ್ನೆಲ್ಲ ಫರ್ಗಿವ್ ಮಾಡು ಅಂತ ಕೇಳ್ತಾ ಇದ್ದಾರೆ. ಅವರ ಪ್ಯಾಷನ್ ನೀವು ಆಗಿದ್ದೀರಾ ಅನ್ನೋದಿದೆ. ಏನೇನೋ ಇನ್ಸೆಕ್ಯೂರಿಟೀಸ್ ಇತ್ತು, ಅವ್ರು ನಿಜವಾಗ್ಲೂ ನನ್ನನ್ನು ಇಷ್ಟಪಡ್ತಾ ಇದ್ದಾರಾ? ಇಷ್ಟೊಂದು ಈಗೋ ಇದೆ, ಇಷ್ಟೊಂದು ಆ್ಯಟಿಟ್ಯೂಡ್ ಇದೆ, ಮತ್ತೆ ಅವರು ನನ್ನನ್ನು ಮಾತಾಡಿಸ್ತಾರಾ, ನನ್ನನ್ನು ಭೇಟಿ ಆಗ್ತಾರಾ, ಹಾಗೆಲ್ಲ ನೀವು ಅನ್ಕೋತಾ ಇದ್ರಿ. ಆ ಇನ್ಸೆಕ್ಯೂರಿಟಿ ಎಲ್ಲ ಕಡಿಮೆ ಆಗುತ್ತೆ ಅನ್ನೋದು ಬರ್ತಾ ಇದೆ. ಇಲ್ಲೊಂದು ಸ್ಟ್ಯಾಗ್ನೆಂಟ್ ಎನರ್ಜಿ ಇರೋದ್ರಿಂದ ನಿಮ್ಮ ಕನೆಕ್ಷನಲ್ಲಿ ಸ್ಲೋ ಗ್ರೋತ್ ಇತ್ತು, ಬ್ಲಾಕೇಜಸ್ ಇತ್ತು. ಆದರೆ ಇದೆಲ್ಲ ರಿಲೀಸ್ ಆಗುತ್ತೆ ಅನ್ನೋದಿದೆ. ಯಾವುದೋ ಜನ್ಮದ ಕನೆಕ್ಷನ್ ಇರೋದ್ರಿಂದ ನೀವಿಬ್ರೂ ಮತ್ತೆ ಇಲ್ಲಿ ಭೇಟಿಯಾಗಿದ್ದೀರಾ. ಬ್ಲಾಕೇಜಸ್ ಇರೋದ್ರಿಂದ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ, ಮತ್ತೆ ನೀವಿಬ್ಬರು ಕನೆಕ್ಟ್ ಆಗ್ತೀರಾ, ಮತ್ತೆ ನಿಮ್ಮನ್ನು ಅವರು ಭೇಟಿ ಮಾಡ್ತಾರೆ ಅನ್ನೋದಿದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.